ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಮಾದಪ್ಪ DS, GPT ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೋರಗಲ್ಲ, ಹುಕ್ಕೇರಿ ತಾಲೂಕು. ಇಂದು ನಾವು 7ನೇ ತರಗತಿ ಭಾಗ 2ರ ಅಧ್ಯಾಯ 20 ರಸಪ್ರಶ್ನೆಯನ್ನು ನೋಡೋಣ. ಭೂ ಸುಧಾರಣೆಯಲ್ಲಿ ರಚಿಸಿದ ಸಮಿತಿ: BD ಜತ್ತಿಯವರ ಸಮಿತಿ, ಕುಮಾರಸ್ವಾಮಿ ಸಮಿತಿ, ನರಸಿಂಹನ್ ಸಮಿತಿ, ರಂಗನಾಥ್ ಸಮಿತಿ. ಉತ್ತರ BD ಜತ್ತಿಯವರ ಸಮಿತಿ. ಪ್ರಶ್ನೆ 2. ಒಂದು ಎಕರೆಗೆ ಎಷ್ಟು ಕುಂಟೆ? 10, 20, 30, 40. ಉತ್ತರ 40 ಕುಂಟೆ. ಪ್ರಶ್ನೆ 3. 1974ರಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಯಾರು? KC ರೆಡ್ಡಿ, BD ಜತ್ತಿ, D ದೇವರಾಜ ಅರಸ್, ನರಸಿಂಹನ್. ಉತ್ತರ D ದೇವರಾಜ ಅರಸ್. ಪ್ರಶ್ನೆ 4. D ದೇವರಾಜ ಅರಸ್ ಅವರು ತಂದ ಕಾನೂನು ಯಾವುದು? ಅನ್ನದಾನ ಯೋಜನೆ, ಉಳುವವನೇ ಭೂಮಿ ಒಡೆಯ, ಅಂತ್ಯೋದಯ ಯೋಜನೆ, ವಾಣಿಜ್ಯೀಕರಣ. ಉತ್ತರ ಉಳುವವನೇ ಭೂಮಿ ಒಡೆಯ. ಭೂ ಸುಧಾರಣೆ ತಿದ್ದುಪಡಿ ಕಾಯ್ದೆ ಬಂದ ವರ್ಷ: 1984, 1773, 1974, 1990. ಉತ್ತರ 1974. ಪ್ರಶ್ನೆ 6. ಭೂಮಿ ಹಕ್ಕು ಹಾಗೂ ಪರಿಹಾರವನ್ನು ಎಲ್ಲಿ ಪಡೆಯಬಹುದು? ಹೈಕೋರ್ಟ್, ಸುಪ್ರೀಂ ಕೋರ್ಟ್, ಟ್ರಿಬ್ಯುನಲ್, ತಾಲೂಕು ಕಚೇರಿ. ಉತ್ತರ ಟ್ರಿಬ್ಯುನಲ್. ಪ್ರಶ್ನೆ 7. ಹಿಂದುಳಿದ ವರ್ಗಗಳ ಆಯೋಗ ಯಾರ ಕಾಲದಲ್ಲಿ ನಡೆಯಿತು? ನಾಲ್ವಡಿ ಕೃಷ್ಣರಾಜ ಒಡೆಯರ್, ಮುಮ್ಮಡಿ ಕೃಷ್ಣರಾಜ ಒಡೆಯರ್, ಚಿಕ್ಕದೇವರಾಜ ಒಡೆಯರ್, ಜಯಚಾಮರಾಜ ಒಡೆಯರ್. ಸರಿಯಾದ ಉತ್ತರ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಪ್ರಶ್ನೆ 8. 1983ರಲ್ಲಿ ಬಂದ ಆಯೋಗ ಯಾವುದು? D ದೇವರಾಜ ಅರಸ್ ಆಯೋಗ, ಚಿನ್ನಪ್ಪ ರೆಡ್ಡಿ ಆಯೋಗ, ರಾಮಕೃಷ್ಣ ಹೆಗಡೆ ಆಯೋಗ, T ವೆಂಕಟಸ್ವಾಮಿ ಆಯೋಗ. ಸರಿಯಾದ ಉತ್ತರ T ವೆಂಕಟಸ್ವಾಮಿ ಆಯೋಗ. ಪ್ರಶ್ನೆ 9. ಪಂಚಾಯತ್ ರಾಜ್ ವ್ಯವಸ್ಥೆ ಯಾರ ಸಮಿತಿಯಲ್ಲಿ ರಚನೆಯಾಯಿತು? ಬಲವಂತರಾಯ್ ಮೆಹ್ತಾ, ಅಶೋಕ್ ಮೆಹ್ತಾ, ಲಾರ್ಡ್ ಕರ್ಜನ್, ನಾಜೀರ್ ಸಾಬ್. ಸರಿಯಾದ ಉತ್ತರ ಬಲವಂತರಾಯ್ ಮೆಹ್ತಾ. ಪ್ರಶ್ನೆ 10. ಪಂಚಾಯತ್ ರಾಜ್ ಖಾತೆ ಸಚಿವರು ಯಾರು? D ದೇವರಾಜ ಅರಸ್, ನಾಜೀರ್ ಸಾಬ್, ಚಿನ್ನಪ್ಪ ರೆಡ್ಡಿ, T ವೆಂಕಟಪ್ಪ ನಾಯಕ. ಸರಿಯಾದ ಉತ್ತರ ಯಾವುದು ಮಕ್ಕಳೇ? ನಾಜೀರ್ ಸಾಬ್. ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಚಿಕ್ಕೋಡಿ ಅವರಿಗೆ ಧನ್ಯವಾದಗಳು.